ಹೋಗಿದ್ದೆ, ನಮ್ಮಮ್ಮ ಗಿಡಕ್ಕೆ ಸ್ನಾನ ಮಾಡಿಸ್ತಿದ್ರು. ಶಾಕ್ ಅಲ್ಲಿ ಬೇಗ ರೆಡಿ ಆಗಿ ಬಸ್ಗೆ ಲೇಟ್ ಆಗಿದೆ ಅಂತ ಡ್ರಾಪ್ ಹಾಕಿಸ್ಕೊಂಡು ಬಸ್ ಸ್ಟಾಪ್ ಹೋದೆ. ಹಂಗೋ ಹಿಂಗೋ ಬಸ್ ಹತ್ತಿ ಲೇಡಿ ಸೀಟ್ ಎಲ್ಲ ಫುಲ್ ಆಗಿತ್ತು ಅಂತ ಜೆಂಟ್ ಸೀಟ್ ಅಲ್ಲಿ ಕುತ್ಕೊಂಡೆ. ಜೆಂಟ್ ಸೀಟ್ ಅಲ್ಲಿ ಎದಳ್ಸ್ತಾರೆ ಅಂತ ಮಲ್ಕೊಂಡಿರೋ ತರ ನಾಟಕ ಆಡ್ಕೊಂಡು ಕಾಲೇಜಿಗೆ ರೀಚ್ ಆದೆ. ಯಾವತ್ತು ಕ್ಲಾಸ್ಗೆ ಬೇಗ ಹೋಗಿರೋ ಇತಿಹಾಸನೇ ಇಲ್ಲ. ಅದೇ ತರ ಇವತ್ತು ಲೇಟ್ ಆಯ್ತು. ಆದ್ರೆ ನಮ್ ಮ್ಯಾಮ್ಗೆ ಬಸ್ ಪಂಚರ್ ಆಗಿದೆ ಅಂತ ಸುಳ್ಳು ಹೇಳಿ ಒಳಗ್ ಹೋಗ್ಬಿಟ್ಟೆ. ನಮ್ ಮ್ಯಾಮ್ ಯಾಕೋ ಇವತ್ತು ಓವರ್ ಆಗಿ ಶೂಟ್ ಆಗ್ತಿದ್ರು. ಇಂಟ್ರೆಸ್ಟ್ ಆಗಿ ಕೇಳ್ತಿರೋ ತರ ನಾಟಕ ಆಡ್ಕೊಂಡಿದ್ದೆ. ಕ್ಲಾಸ್ ಆಗಿದ್ದೆ, ಜೆಪ್ಟೋ ಅವರು ಕಾಸ್ಟ್ ಜಾಸ್ತಿ ಆಗಿದೆ ಅಂತ ಇವತ್ತು ಆಫರ್ ನ ಬಿಟ್ಟಿದ್ರು. ನಾವ್ ಬಿಡ್ತೀವ, ಬೇಗ ಆರ್ಡರ್ ಮಾಡಿ ಜೆಪ್ಟೋ ಅವರು ಬರೋ ಹಾಫ್ ಅನ್ ಅವರ್ಗೂ ಮುಂಚೆಯಿಂದಾನೆ ವೇಟ್ ಮಾಡ್ತಾ ಇದ್ವಿ. ಬಂದಿದ್ದೆ ಎಲ್ಲ ತಗೊಂಡು ನಮ್ ಗ್ಯಾಂಗ್ ಸ್ಪಾಟ್ ತೊಟ್ಟಿ ಹತ್ರ ಹೋದ್ವಿ. ಹಂಗೆ ನನ್ ಫ್ರೆಂಡ್ ಹೊಸ ಕಲಾವಿದ ಅಂತ ಗೊತ್ತಾಯ್ತು. ಯಾಕಂತ ನೀವೇ ನೋಡಿ. ಎಲ್ಲ ಫನ್ ಮಾಡ್ಕೊಂಡು ಬಾಯ್ ಹೇಳಿ ಮನೆಗ್ ಬಂದೆ. ತುಂಬಾ ದಿನದಿಂದ ಜಿಮ್ಗೆ ಹೋಗಿರ್ಲಿಲ್ಲ, ಅದಕ್ಕೆ ನೋಡ್ಕೊಂಡ್ ಬರೋಣ ಅಂತ ಹೋದೆ. ನನ್ ಫಿಟ್ನೆಸ್ ಮೇಂಟೈನ್ ಮಾಡಕ್ಕೆ ಸ್ಟೆಪ್ಸ್ ಇದ್ರು ಲಿಫ್ಟ್ ಅಲ್ಲಿ ಹೋದೆ. ಹೋಗಿದ್ದೆ ರಿಸೆಪ್ಷನಿಸ್ಟ್ ನನ್ನ ನೋಡಿ ಶಾಕ್ ಆದ್ಲು. ನಂಗೂ ಬೋರ್ ಆಗಿ ವರ್ಕೌಟ್ ಮಾಡೋ ತರ ಡ್ರಾಮಾ ಆಡ್ಕೊಂಡು ಎಲ್ಲಾರನ್ನು ನೋಡ್ಕೊಂಡು ನಮ್ ರಿಸೆಪ್ಷನಿಸ್ಟ್ ಗೆ ಬಾಯ್ ಹೇಳಿ ಮನೆಗ್ ಬಂದೆ ಅಷ್ಟೇ.